ಗುರು ಯಾವಾಗಲೂ ಥರ ಸೋಲೋ ವರ್ಸಸ್ ಸ್ಕ್ವಾಡ್ ಮ್ಯಾಚ್ ಸ್ಟಾರ್ಟ್ ಮಾಡಿರ್ತೀನಿ. ಅಂದರೆ ಈ ಮ್ಯಾಚ್ ಕೂಡ ಇವೆಂಟಲ್ಲೇ ಇಳ್ಕೊತೀನಿ. ಇವೆಂಟಲ್ಲಿ ಎಷ್ಟು ಕಿಲ್ ಆಗುತ್ತೆ ನೋಡ್ತಾ ಇರಿ, ನಿಮಗೆ ಗೊತ್ತಾಗುತ್ತಾ. ಇಳಿದ ತಕ್ಷಣ ನನಗೆ M7 ಸಿಕ್ತು, ಅವನಿಗೆ M249 ಸಿಕ್ತು. ಅವನ್ನ ಈಸಿಯಾಗಿ ಹೊಡೆದ್ಬಿಟ್ಟು ನಾನು ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದಕ್ಕೆ ಇಲ್ಲಿ ಕುತ್ಕೊಂಡು ಬ್ಯಾಂಡೇಜ್ ಹಾಕೊತೀನಿ. ಮತ್ತು ಅವನ ಕ್ರೇಟ್ನ ಲೂಟ್ ಮಾಡಿಕೊಂಡು ಒಳಗಡೆ ಹೋಗ್ಬಿಡ್ತೀನಿ. ನಾನು ಒಳಗಡೆ ಬಂದರೆ ಹಿಂದೆ ಫೈರ್ ಸೌಂಡ್ ಬರ್ತಾಯಿತ್ತು, ಅದಕ್ಕೆ ಇಲ್ಲಿ ಮೇಲೆ ಹೋಗಿ ಕುತ್ಕೊಂಡು ನೋಡೋಣ ಅಂತ ಮೇಲೆ ಪವರ್ ಯೂಸ್ ಮಾಡ್ಕೊಂಡು ಹೋಗ್ತೀನಿ. ನೋಡಿದ್ರಲ್ಲ ಗುರು, ಅವ್ನು ಸ್ಟ್ರಕ್ಕಾಗಿ ಹೋಗ್ತಿದ್ದ. ಅಂದರೆ ಅವನಿಗೆ ನೆಟ್ವರ್ಕ್ ಚೆನ್ನಾಗಿದೆ, ನಂದೇ ನೆಟ್ವರ್ಕ್ ಹೋಗಿತ್ತು ಆ ಟೈಮಲ್ಲೇ. ಪರವಾಗಿಲ್ಲ ಬಿಡಿ, ಒಂದು ಬಿಟಿ ಕಿಲ್ ಸಿಕ್ತಲ್ಲ, ಅದನ್ನು ಫಿನಿಶ್ ಮಾಡಿಕೊಂಡು ಈ ಕಡೆ ಬಂದು ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಗುರು ಕೆಳಗಡೆ ಒಬ್ಬನ ಹೊಡೆದು ಅಲ್ಲಿ ಕುತ್ಕೊಂಡು ಬೂಸ್ಟರ್ ಹಾಕೊಂತಿದ್ರೆ ಹಿಂದೆಯಿಂದ ಒಬ್ಬ ಜಂಪ್ ಮಾಡಿ ಸೌಂಡ್ ಕೇಳಿಸ್ತು. ನೋಡಿದ್ರಲ್ಲ, ಗನ್ನೇ ಇಲ್ಲ ಗುರು. ಇಷ್ಟೊತ್ತು ಎಲ್ಲಿದ್ದ, ಏನು ಮಾಡ್ತಿದ್ದ ನನಗಂತೂ ಗೊತ್ತಿಲ್ಲ. ಇವಾಗ ಲೂಟ್ ಮಾಡೋಕೆ ಬರ್ತಾ ಇದ್ದ, ಈಸಿಯಾಗಿ ಹೊಡೆದಾಕ್ಬಿಟ್ಟೆ. ಮತ್ತೆ ಮೇಲೆ ಬರ್ತೀನಿ, ಕೆಳಗಡೆ ಯಾರಾದರೂ ಇದ್ರೆ ಈಸಿಯಾಗಿ ಕಾಣಿಸುತ್ತೆ ಅಲ್ವಾ. ಮೇಲೆ ತುಂಬ ಹೊತ್ತು ವೆಯ್ಟ್ ಮಾಡ್ದ ಗುರು, ಕೆಳಗಡೆ ಫೈಟ್ ಆಗ್ತಿರೋ ಥರ ಇತ್ತು, ಅದಕ್ಕೆ ಕೆಳಗಡೆ ಬಂದುಬಿಟ್ಟೆ. ಇಲ್ಲಿ ನೋಡಿದ್ರಲ್ಲ, ಪಾಪ ಒಬ್ಬನ ಹಾಕೊಂಡಿಬ್ರು ರುಬ್ತಾ ಇದ್ರು. ಇವರಿಬ್ಬರಿಗೆ ಹಿಂದೆಯಿಂದ ನಾನು ರುಬ್ಬಿಟ್ಟೆ ಅನ್ಕೊಳ್ಳಿ. ಬೇಗ ಬಂದು ಇವ್ನ ಕ್ರೇಟ್ನ ಲೂಟ್ ಮಾಡ್ಕೊತೀನಿ. ಇದ್ರಲ್ಲಿ M4 ಕೂಡ ಸಿಗುತ್ತೆ. ಈ M4ನು ತಗೊಂಡು ಇಲ್ಲಿಂದ ಮತ್ತೆ ಮೇಲೆ ಹೋಗ್ಬಿಡ್ತೀನಿ. ಮತ್ತೆ ಯಾರೆಲ್ಲ ನಾನು ವಿಡಿಯೋ ಹೊಸ್ದಾಗಿ ನೋಡ್ತೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಮಾಡ್ಕೊಂಬಿಡಿ. ಇದೇ ತರ ವಿಡಿಯೋಸ್ ಡೈಲಿ ಬರ್ತಾನೆ ಇರುತ್ತೆ. ಅದು ಅಲ್ಲದೆ 5K ಕಂಪ್ಲೀಟ್ ಆದ್ಮೇಲೆ ಇಬ್ಬರಿಗೆ ರಾಯಲ್ ಪಾಸ್ ಗಿವ್ ಅವೇ ಇರುತ್ತೆ. ಪಾಪ ಗುರು, ಇವನಿಗೆ ನಾನು ಬಂದಿರೋದು ಕೂಡ ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡು ಕೆಳಗಡೆ ನೋಡ್ತಾ ಇದ್ದ. ಇಲ್ಲಿಂದ ಈಸಿಯಾಗಿ ನಾಕೊಂಡು ಫಿನಿಶ್ ಮಾಡಿಬಿಟ್ಟ. ಸದ್ಯಕ್ಕೆ ಯಾವುದೇ ಫುಡ್ ಸ್ಟೆಪ್ ಬರ್ತಾ ಇಲ್ಲ ಗುರು, ಅದಕ್ಕೆ ಆ ಕಡೆ ಹೋಗೋಣ, ಯಾರಾದರೂ ಕಾಣ್ತಾರ ಅಂತ ಆ ಕಡೆ ಹೋಗ್ತೀನಿ. ಇಲ್ಲೇನಾಯ್ತು ನೋಡಿದ್ರಲ್ಲ, ಕೆಳಗಡೆ ಒಬ್ಬ ರಿವೈವ್ ಮಾಡ್ತಿದ್ದ. ಅವನ್ನ ನಾಕ್ ಮಾಡಿದ ನಂತರ ಸೆಲ್ಫ್ ರಿವೈವ್ ಬೇರೆ ಇತ್ತಲ್ಲ, ಅದಕ್ಕೆ ಬೇಗ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಫಿನಿಶ್ ಮಾಡ್ತಾ ಇದ್ರೆ ಮೇಲ್ಗಡೆ ಯಾರೋ UMP-ಇಂದ ಹೊಡೆದ್ಬಿಟ್ಟ. ಅವ್ನು ನನ್ನ ಕಣ್ಣಿಗೆ ಕಾಣಿಸೇ ಇಲ್ಲ ಗುರು. ಪರವಾಗಿಲ್ಲ, ನನಗೆ ಇನ್ನೊಂದು ರಿಕಾಲ್ ಇದೆಯಲ್ಲ, ಮತ್ತೆ ಹೋಗಿ ಫೈಟ್ ಮಾಡೋಣ ಅಂತ ಮತ್ತೆ ಹೋಗ್ತೀನಿ. ಇಲ್ಲಿ ನೋಡಿದ್ರಲ್ಲ ಗುರು, ಬರೋದ್ರೊಳಗೆ ಯಾರೋ ತ್ರಿಶೂಲ್ ಆಕ್ಟಿವೇಟ್ ಮಾಡಿದ್ರು. ಅಲ್ಲಿ ರಿಕಾಲ್ ಕಾರ್ಡ್ ಇದ್ರೆ ಚೆಕ್ ಮಾಡೋಣ ಅಂತ ಬಂದ್ರೆ ರಿಕಾಲ್ ಕಾರ್ಡ್ ಇತ್ತು, ಎತ್ಕೊಂಡು ಓಡ್ ಬಂದ್ಬಿಟ್ಟೆ. ಯಾಕಂದ್ರೆ ಇನ್ನೊಂದ್ಸಲ ಚಾನ್ಸ್ ಇರುತ್ತಲ್ಲ. ಸದ್ಯಕ್ಕೆ ನನ್ನ ಹತ್ರ ಯಾಮೋ ಬೇರೆ ಕಮ್ಮಿ ಇದೆ, ಬೇಗ ಬೇಗ ಸ್ವಲ್ಪ ಯಾಮೋ ಲೂಟ್ ಮಾಡ್ಕೊಂಡು ಮತ್ತೆ ಮೇಲೆ ಹೋಗ್ತೀನಿ.
ಇಲ್ಲಿ ನೋಡಿದ್ರಲ್ಲ ಮ್ಯಾಪಲ್ಲಿ ನನಗೆ ಫುಡ್ ಸ್ಟೆಪ್ ಕಾಣಿಸ್ತು, ಅಂದರೆ ಸೌಂಡ್ ಬರಲಿಲ್ಲ. ಅಲ್ಲಿಗೆ ಗೊತ್ತಾಯ್ತು ಯಾರೋ ನಾಲ್ಕಲ್ಲಿ ಬಿದ್ದಿದ್ದಾನೆ, ಅವನ್ನ ಫಿನಿಶ್ ಮಾಡ್ಕೊಳ್ಳೋಣ ಅಂತ ಆಚೆ ಹೋಗಿ ಫಿನಿಶ್ ಮಾಡಿಕೊಂಡು ಮತ್ತೆ ಒಳಗಡೆ ಬರ್ತೀನಿ. ಇವನಾರ ಮೂಲೆಲ್ಲ ಹೋಗಿ ಕೂತ್ಕೊಂಡಾಗುರು, ಅದಕ್ಕೆ ಒಂದು ಮೌಲಿ ಹಾಕ್ತೆ. ಮೌಲಿ ಕೂಡ ಹತ್ಕೊಂತು, ಆದರೆ ಪವರ್ ಯೂಸ್ ಮಾಡ್ಕೊಂಡು ಹೋಗ್ಬಿಟ್ಟ. ಹೋಗುವಾಗ ನೋಡಿದ್ರಲ್ಲ ಬ್ಯಾಕಲ್ಲಿ ಮೌಲಿ ಹತ್ಕೊಂಡಿತ್ತು. ನಾನು ಅವಾಗಲಿಂದ ಮೇಲ್ಗಡೆನೇ ಓಡಾಡ್ತಾ ಇದೀನಿ, ಅದು ಕೂಡ ಗೊತ್ತಾಗಿಲ್ಲ ಅವನಿಗೆ. ಕೆಳಗಡೆ ನೋಡ್ಕೊಂಡು ನಿಂತಿದ್ದ, ಮೇಲೆಯಿಂದ ಈಸಿಯಾಗಿ ನಾಕೊಂಡು ಫಿನಿಶ್ ಮಾಡ್ಕೊಂಡ್ಬಿಟ್ಟೆ. ಸೈಕ್ ಅನ್ಕೊಳ್ಳಿ ಗುರು, ಆ ರೂಮಲ್ಲಿ ಇಬ್ರು ಎಷ್ಟೊತ್ತಿಂದ ಕೂತಿದ್ರು ನನಗಂತೂ ಗೊತ್ತಿಲ್ಲ. ಕ್ರೇಟ್ ಲೂಟ್ ಮಾಡೋಗಪ್ಪಲ್ಲ ಅವ್ರು ಹೊಡೆದ್ರು, ಮತ್ತೆ ಟವರಿಂದನೂ ಹೊಡೆದ. ಆದ್ರೂ ಪರವಾಗಿಲ್ಲ, ನನಗೆ ಇನ್ನೊಂದು ರಿಕಾಲ್ ಇದೆಯಲ್ಲ, ಮತ್ತೆ ಅಲ್ಲಿಗೆ ರಿವೆಂಜ್ಗೆ ಹೋಗ್ತೀನಿ. ನೋಡ್ತಾ ಇರಿ. ಮೇಲೆ ಬಂದ ತಕ್ಷಣ ಯಾವುದೋ ಒಂದು ಕುರಿ ಸಿಕ್ತು, ಅದನ್ನ ನಾಕೊಂಡು ಫಿನಿಶ್ ಮಾಡಿಕೊಂಡು ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಏನು ಗುರು ಇದು, ಸ್ಮೋಕ್ ಮಾಡೋಣ ಅಂತ ಹೋದೆ, ಅಷ್ಟರಲ್ಲಿ ಇದು ಇವೆಂಟ್ ಕ್ಲೋಸ್ ಆಗಿಬಿಡ್ತು. ಅಂದರೆ ಇವಾಗ ಗನ್ ಕೈಯಲ್ಲಿ ತೊಗೊಳಕ್ಕಾಗಲ್ಲ, ಯಾರ ಜೊತೆನೂ ಫೈಟ್ ಮಾಡೋಕ್ಕಾಗಲ್ಲ. ಲೂಟ್ ಮಾಡ್ಕೊಂಡು ಬೇಗ ಆಚೆ ಹೋಗ್ತಿರ್ಬೇಕು. ನನ್ನ ಹತ್ರ ಫಿಶ್ ಬೇರೆ ಇರುತ್ತಲ್ಲ, ಬೇಗ ಲೂಟ್ ಮಾಡ್ಕೊಂಡು ಫಿಶ್ ಹಾಕೊಂಡು ಹೋಗ್ಬಿಡ್ತೇನೆ. ಇಲ್ಲಿ ನೋಡಿದ್ರಲ್ಲ ಗುರು, ನೀರೊಳಗೆ ಯಾರೋ ಒಬ್ಬ ಈಚ್ಕೊಂಡು ಹೋಗ್ತಾವನೆ, ಅವನಿಗೆ ದೂರದಿಂದ ಒಬ್ಬ ಹೊಡಿತಿದ್ದಾನೆ. ನೀರೊಳಗಿರೋನಿರ್ಲಿ, ಅಲ್ಲಿ ಮೇಲೆ ಹೊಡಿತಿರೋನು ನೋಡಿಯೋಣ ಅಂತ ಇಲ್ಲಿ ಬರ್ತೇನೆ. ನಾನು ಇವನ ಜೊತೆ ಫೈಟ್ ಮಾಡ್ತಾ ಇದ್ರೆ ದೂರದಿಂದ ಯಾವುದೋ ಒಡೆ ಕವರ್ ಫೈರ್ ಕೊಡ್ತಿದ್ದೆ ಗುರು, ಸ್ವಲ್ಪ ಡ್ಯಾಮೇಜ್ ಕೂಡ ಮಾಡ್ದ. ಅದಕ್ಕೆ ಈ ಕಡೆ ಬಂದ್ಬಿಡ್ತೀನಿ, ಸ್ವಲ್ಪ ಈಲಾಗ್ಬಿಟ್ಟು ಆಮೇಲೆ ಫೈಟ್ ತಗೊಳ್ಳೋಣ ಅಂತ. ನನ್ನ ಹತ್ರ ಸ್ಕೋಪ್ ಬೇರೆ ಇಲ್ಲ, ಅವ್ನು ನೋಡಿದ್ರೆ ತುಂಬ ದೂರ ಇದ್ದಾನೆ. ಅದಕ್ಕೆ ಇಲ್ಲಿಂದ ಸ್ಕ್ವಾಡೋಸ್ ಹತ್ರ ಹೋಗ್ಬಿಡ್ತೇನೆ. ಯಾರೋ ಬೋಟಲ್ಲಿ ಹೋಗ್ತಿದ್ರು ಅನ್ಸುತ್ತೆ, ಅವ್ರಿಗೆ ಫೈರ್ ಮಾಡ್ತಿದ್ದ. ಹಿಂದೆಯಿಂದ ನಾನು ಇವನ್ನ ಡೈರೆಕ್ಟ್ ಕಿಲ್ ಮಾಡಿಬಿಟ್ಟ. ಮತ್ತೆ ಅಲ್ಲಿ 4 ಆಗಿರೋ ಥರ ಕಾಣ್ತಿದೆ. ಫಿನಿಶ್ ಮಾಡ್ಕೊಳ್ಳೋಣ ಅಂತ ಇಲ್ಲಿಗೆ ಬರ್ತೀನಿ. ಫಿನಿಶ್ ಕೂಡ ಮಾಡಿ ಅವ್ನು ಕ್ರೇಟ್ ಕೂಡ ಲೂಟ್ ಮಾಡ್ಕೊಂಡ್ಬಿಟ್ಟ. ಮತ್ತೆ ಇಲ್ಲಿಂದ ಎನಿಮಿ ಹುಡ್ಕೊಂಡು ಬೇರೆ ಕಡೆ ಹೋಗ್ತಾ ಇರ್ತೀನಿ. ಅಷ್ಟರಲ್ಲಿ ಇನ್ನೊಬ್ಬ ಯಾರೋ ಮೀನು ಹಾಕೊಂಡು ಹೋಗ್ತಾ ಇರ್ತಂಗುರು, ಅವ್ನು ನೋಡಿಯೋಣ ಅಂತ ಅವನ್ನ ಚೇಸ್ ಮಾಡ್ಕೊಂಡ್ ಬರ್ತೀನಿ. P90 ನೋಡಿದ್ರಲ್ಲ ಎಷ್ಟೊಂದು ಪವರ್ಫುಲ್ ಅಂತ, ಮೀನೇ ಸುಟ್ಟೋಯ್ತು. ಆದರೆ ಇವ್ನು ನೋಡಿದ್ರೆ ನೀರೊಳಗೆಲ್ಲ ಮುಳ್ಕೊಂಡು ಹೋಗ್ಬಿಟ್ಟ. ಅಂದರೆ ರೈಟ್ ಸೈಡ್ ಬರ್ತಾನೆ ನೋಡಿ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ ಗುರು, ನೀರೊಳಗೆ ತುಂಬ ಹೊತ್ತು ಮುಳ್ಕೊಂಡಿದ್ರೆ ಸಾಯ್ತೀವಿ ಅಂತ ಅವನಿಗೂ ಗೊತ್ತು. ಅದಕ್ಕೆ ಸ್ವಲ್ಪ ಮುಂದೆ ಬಂದು ಮೇಲೆ ಬಂದ, ಅವನು ಈಸಿಯಾಗಿ ಹೊಡೆದಾಕ್ಬಿಟ್ಟ. ಮತ್ತು ಯಾಮ ಬೇರೆ ಕಮ್ಮಿ ಇತ್ತಲ್ಲ, ಅದಕ್ಕೆ ಬೇಗ ಬಂದು ಇವನ್ ಕ್ರೇಟ್ನ ಸ್ವಲ್ಪ ಲೂಟ್ ಮಾಡ್ಕೊಂಡ್ಬಿಡ್ತೀನಿ.
ಲೂಟ್ ಎಲ್ಲ ಮಾಡ್ಕೊಂಡಾಯ್ತು. ನಾನು ಗನ್ ಬೇರೆ ಲೋಡಲ್ಲಿಲ್ಲ. ಇಲ್ಲಿ ಝೋನ್ ಒಳಗಡೆ ಬಂದು ಗನ್ ಲೋಡ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ನಿಲ್ಲಿಸ್ತೀನಿ. ಇವಾಗ ಏನಾಗುತ್ತೆ ನೋಡ್ತಾ ಇರಿ. ನಾನಂತೂ ಸಡನ್ನಾಗಿ ಶಾಕ್ ಹೋಗ್ಬಿಟ್ಟೆ ಗುರು. ಯಾಕಂದರೆ ಗನ್ ಲೋಡ್ ಮಾಡ್ತಾ ಇದೀನಿ, ಸಡನ್ನಾಗಿ ಪ್ಯಾರಾಚೂಟ್ ಸೌಂಡ್ ಬೇರೆ ಬಂತು. ಯಾರು ಹೇಳಿ ಅವನು ಇವಾಗ ತಾನೇ ಹೊಡೆದ್ಬಿಟ್ಟು ಬಂದಲ್ಲ, ಮತ್ತೆ ರೀಕಲ್ ಆಗಿ ಬಂದಿದ್ದೇನೆ. ಅದಕ್ಕೆ ಸ್ಕೋಪ್ ಕೂಡ ಆನ್ ಮಾಡಿಲ್ಲ, ಹಂಗೆ ಜಿಗಾಲ್ ಮಾಡ್ಕೊಂಡು ಹೊಡೆದೆ. ಅವನು ಚೆನ್ನಾಗೇ ಹೊಡೆದ ಅಂದ್ಕೊಳ್ಳಿ. ಅಂದರೆ ನಾನು ಹೊಡೆದಿಲ್ಲ ಅಲ್ಲಿ, ಅವ್ನು ಚೆನ್ನಾಗಿ ಹೊಡೆದಿದ್ದಾನೆ ಅಂತಲ್ಲ, ನಾನು ಬೇಗ ಕನೆಕ್ಟ್ ಆಗಿಲ್ಲ. ಆದರೂ ಅವ್ನು ಹೊಡೆದಾಕಿದ್ನ ಬೇಗ ಹೀಲ್ ಆಗಿಬಿಟ್ಟು ಮತ್ತೆ ಬೇರೆ ಕಡೆ ಎನಿಮಿ ಹುಡ್ಕೊಂಡು ಹೋಗ್ತಾ ಇರ್ತೇನೆ. ಅಲ್ಲಿಂದ ಪೊಚಿಂಕಿ ಹತ್ರ ಬರ್ತೀನಿ. ಆ ಸ್ಕ್ವಾಡ್ ಹೌಸ್ ಹತ್ರ ಯಾವುದೋ ಮೀನು ಹೋದಂಗಾಯ್ತು. ಅದಕ್ಕೆ ಅವರಿಂದ ಬರ್ತೀನಿ, ಹಂಗೆ ವೇರ್ ಹೌಸ್ ಮೇಲೆ ಬಂದು ಇಲ್ಲೇ ಹಾಕ್ಕೊಂಡ್ಬಿಡ್ತೀನಿ. ಏನೋ ಗೊತ್ತಿಲ್ಲ ಗುರು, ಇವತ್ತು 4x ಸೈಕಾಗಿ ಹೊಡಿತಾ ಇದ್ದೀನಿ ಅಂದ್ಕೊಳ್ಳಿ. ಎಲ್ಲೊಬ್ನಿಗೆ ಎಡ್ಡೆಡ್ ಹೊಡೆದ, ಅವನು 1 HP ಆದ. ಮತ್ತೆ ಈ ಕಡೆ ಒಬ್ಬ ಬಂದ, ಅವನಿಗೂ ಫುಲ್ ಡ್ಯಾಮೇಜ್ ಮಾಡಿಬಿಟ್ಟೆ ರಿಫ್ಲೆಕ್ಸಲ್ಲಿ. ಮತ್ತೆ ತುಂಬ ಹೊತ್ತು ಇಲ್ಲೇ ಇದ್ರೆ ಅವ್ರು ಎಲ್ಲಿಂದ ಹೊಡಿತಾರೆ ನನಗಂತೂ ಗೊತ್ತಾಗಲ್ಲ. ಅದಕ್ಕೆ ಮೀನ್ ತಗೊಂಡು ಕೆಳಗಡೆ ಬಂದುಬಿಡ್ತೀನಿ. ಗುರು ಅವ್ರು 3 ಜನ ಇದ್ದಾರೆ ಅನ್ಸುತ್ತೆ. ಆದರೂ ನನ್ನ ಮೇಲೆ ಪುಷ್ ಮಾಡಿಲ್ಲ, ಝೋನ್ ಬೇರೆ ಬಂತಲ್ಲ. ಅದಕ್ಕೆ ಇಲ್ಲಿಂದ ಗಾಡಿ ತೊಗೊಂಡು ಓಡೋಗ್ಬಿಟ್ರು, ಅಂದರೆ ಮೀನು ತೊಗೊಂಡು ಓಡೋಗ್ಬಿಟ್ರು. ನಾನು ಅವ್ನು ಹೊಡಿಲೇಬೇಕು ಅಂತ ಚೇಸ್ ಮಾಡ್ಕೊಂಡು ಹೋಗ್ತೀನಿ ನೋಡಿ. ಆ ಮೀನ್ಗಂತೂ ಹೆವಿ ಹೊಡೆದೀನಿ ಗುರು. ಇನ್ನೊಂದು 5 ಬುಲೆಟ್ ಹೊಡೆದ್ರೆ ಮೀನು ಬಸ್ಟ್ ಆಗಿರೋದು ಅನ್ಸುತ್ತೆ. ಅವನಿಗೂ ಸ್ವಲ್ಪ ಡ್ಯಾಮೇಜ್ ಮಾಡಿದ್ನ. ಅದಕ್ಕೆ ಡೈರೆಕ್ಟ್ ಪುಷ್ ಆಗಿಬಿಡೋಣ ಅಂತ ಮೀನು ತೊಗೊಂಡು ಹೋಗ್ಬಿಡ್ತೀನಿ. ಗುರು ದೂರದಿಂದ ನನಗೆ ಹೊಡಿತಿದ್ದಾರೆ ನೋಡಿ, ಅವರೇ ಇವನು ನಾಕ್ ಮಾಡಿದ್ರು ಅನ್ಸುತ್ತೆ. ಬಂದು ನೋಡಿದ್ರೆ 4 ಅಲ್ಲಿ ಬಿದ್ದಿದ್ದ. ಫಿನಿಶ್ ಮಾಡ್ಕೊಂಡು ಇವ್ನ ಕ್ರೇಟ್ನ ಸ್ವಲ್ಪ ಲೂಟ್ ಮಾಡ್ಕೊಂಡ್ಬಿಟ್ಟ. ಮತ್ತೆ ತುಂಬ ಹೊತ್ತು ಇದ್ರೊಳಗೆ ಕೂತಿದ್ರೆ ರೆಸ್ಟ್ ಮಾಡಿ ಕುರಿಗೆ ಹೊಡೆದಂಗೆ ಹೊಡೆದ್ಬಿಡ್ತಾರೆ ಗುರು. ಅದಕ್ಕೆ ಇಲ್ಲಿಂದ ಹೋಗ್ಬಿಡ್ತೀನಿ. ಅಲ್ಲಿಂದ ಮೇಲೆ ಬಂದರೆ ಅಲ್ಲಿ ಯಾರೋ ನಿಂತಿರೋ ಥರ ಕಾಣಿಸ್ತು. ಅದಕ್ಕೆ ಮೀನು ಅಲ್ಲೇ ಬಿಟ್ಟು ಸ್ಕೋಪ್ ಆನ್ ಮಾಡಿ ನೋಡಿದರೆ ಅಲ್ಲೇ ನಿಂತಿದ್ದ. ಆರಾಮಾಗಿ ಸ್ಪ್ರೇ ಮಾಡಿ ನಾಕ್ ಮಾಡಿಬಿಟ್ಟ. ಮತ್ತು ಡೈರೆಕ್ಟಾಗಿ ಪುಷ್ ಆಗ್ತೀನಿ ನೋಡಿ ಇವನ ಮೇಲೆ. ಪಾಪ ಗುರು ಒಬ್ಬ ಸೈಲೆಂಟಾಗಿ ರಿವೈವ್ ಮಾಡ್ತಿದ್ದ. ಬಂದು ಈಸಿಯಾಗಿ ಇಬ್ಬರನ್ನು ಫಿನಿಶ್ ಮಾಡ್ಕೊಂಬಿಟ್ನಾ. ಮತ್ತು ಇವ್ರ ಕ್ರೇಟ್ನ ಸ್ವಲ್ಪ ಲೂಟ್ ಮಾಡ್ಕೊತೀನಿ. ಇಲ್ಲಿ ಇವರಿಬ್ರು ಅಲ್ಲದೆ ಇನ್ನೂ ತುಂಬ ಜನ ಇರ್ತಾರೆ ಗುರು. ಅದಕ್ಕೆ ಮೀನು ತೊಗೊಂಡು ದೊಡ್ಡ ಮನೆ ಮೇಲೆ ಹೋಗ್ಬಿಡ್ತೀನಿ. ಪಾಪ ಗುರು, ನಾನು ಮೇಲೆ ಬಂದಿದ್ದವ್ರಿಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಒಬ್ಬನ ನಾಕ್ ಮಾಡಿದೆ, ಇನ್ನೊಬ್ಬನ ನೋಡಿದ್ರಲ್ಲ ಯಾವ ಥರ ಓಡೋಗ್ತಿದ್ದ ಅಂತ. ನನಗೆ ಸ್ಪ್ರೇ ಮಾಡೋಕ್ಕೆ ಆಗಿಲ್ಲ. ಆದರೂ ಕೊನೆ ಬುಲೆಟಲ್ಲಿ ನಾಕ್ ಮಾಡಿಬಿಟ್ನಾ. ಇಬ್ರು ಫಿನಿಶ್ ಮಾಡ್ಕೊಂಡೆ. ಮತ್ತು ಕೆಳಗಡೆ ಮನೇಲಿ ಒಬ್ಬ ಇರ್ತಾನೆ. ಬೇಗ ಕೆಳಗಡೆ ಮನೆ ಹತ್ರ ಹೋಗ್ಬಿಡ್ತೀನಿ.
ಗುರು ಆ ಸೌಂಡ್ ಕೇಳಿದ್ಮೇಲೆ ನನಗಂತೂ ಇಲ್ಲಿ ಬಗ್ ಅಂತಿದೆ. ಯಾಕಂದ್ರೆ DBS ಗುರು, ಮೊದಲೇ DBS ಅಂದ್ರೆ ಭಯ ನನಗೆ. ಆದ್ರೂ ಇನ್ನ ಬಿಟ್ಟು ಹೋಗಕ್ ಮನ್ಸಿಲ್ಲ ಗುರು, ಹೊಡೆದೇ ಹೊಡಿತೀನಿ. ನೋಡ್ತಾ ಇರಿ ಯಾವ ತರ ಹೊಡಿತೀನಿ ಅಂತ. ಫೈನಲಿ ವಾಟರ್ ಬಾಲ್ ಹಾಕಿ ಈಸಿಯಾಗಿ ಹೊಡೆದಾಕ್ಬಿಟ್ಟೆ ಗುರು. ಮತ್ತೆ ಯಾಮ ಬೇರೆ ಸ್ವಲ್ಪ ಕಮ್ಮಿ ಇದೆಯಾ, ಬೇಗ ವೇರೋಸ್ ಮೇಲೆ ಹೋಗಿ ಸ್ವಲ್ಪ ಲೂಟ್ ಮಾಡ್ಕೊಂಡು ಬಗ್ಗಿ ತಗೊಂಡು ಇಲ್ಲಿಂದ ಝೋನ್ಗೆ ಹೋಗ್ಬಿಡ್ತೀನಿ. ಅಲ್ಲಿಂದ ಬಗ್ಗಿ ಎತ್ಕೊಂಡ್ ಬರ್ತಿರುವಾಗ ಆಪೋಸಿಟ್ ಗುಡ್ಡದ ಮೇಲಿಂದ ಹೆವಿ ಹೊಡೆದ್ರು ಗುರು. ಅದಕ್ಕೆ ಇಲ್ಲಿ ಕವರಲ್ಲಿ ಹಾಕೊಂಡು ಫುಲ್ ಹೀಲ್ ಮಾಡ್ಕೊತೀನಿ. ನಾನು ನೋಡಿದ್ರೆ ಝೋನ್ ಎಡ್ಜಲ್ಲಿ ಇದ್ದೀನಿ. ಝೋನ್ ಅವ್ರ ಫೇವರ್ ಆಗಿದೆ. ಅದು ಇಬ್ಬರಿದ್ದಾರೆ ಗುರು, ಸೈಕಾಗಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಏನಾಗುತ್ತೋ ಗೊತ್ತಿಲ್ಲ. ಬಗ್ಗಿ ತಗೊಂಡು ಡೈರೆಕ್ಟ್ ಪುಷ್ ಆಗ್ತೀನಿ ನೋಡಿ. ಇಲ್ಲೇನಾಯ್ತು ನೋಡಿರಲ್ಲ, ಇಲ್ಲಾದ್ರೂ ಕವರಲ್ಲಿ ಹಾಕೋಣ ಅಂದ್ರೆ ಫುಲ್ ಓಪನ್ ಏರಿಯಾ ಗುರು. ಅದಕ್ಕೆ ಡೈರೆಕ್ಟ್ ಪುಷ್ ಆಗ್ಬಿಟ್ಟೆ. ಯಾರನ್ನಾದ್ರೂ ಗಾಡಿಲಾದ್ರೂ ನಾಕ್ ಮಾಡಿದ್ರೆ ಇಟ್ಟು ಹೊಡಿಬೋದಲ್ಲ ಅಂತ. ಆದ್ರೆ ಯಾರು ನಾಕಾಗಿಲ್ಲ, ನಾನೇ ಮರದಲ್ಲಿ ಕುತ್ಕೊಂಡು ಸಿಗಾಕೊಂಡ್ಬಿಟ್ಟೆ. ಪರವಾಗಿಲ್ಲ ಬಿಡಿ, ಈ ಮ್ಯಾಚ್ ಚಿಕನ್ ಮಿಸ್ ಆಯ್ತು. 23 ಕಿಲ್ಸ್ ಆಗಿದೆಯಲ್ಲ. ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹಂಗೆ ಲೈಕ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಮಾಡ್ಕೊಂಬಿಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.